ಮೇಜರಾಗಿ ಗೆಳೆಯರು, ನನ್ನ ಇಷ್ಟಪಡೋರು ಮತ್ತು ಈ ಸಿನಿಮಾ ಕೆಲಸ ಮಾಡಿದವ್ರು ಸಾಕಷ್ಟು ಜನ, ಸಾವಿರಾರು ಜನ ಕೆಲಸ ಮಾಡಿದ್ರು. ಇವತ್ತು 580 ಆಡಿದಲ್ಲಿ 580 ಜನ ಸೀಟ್ ಇರೋದು, ನಿಂತ್ಕೊಂಡು ಜನ ಸಿನಿಮಾ ನೋಡಿದ್ರು. ಅಂದರೆ ಒಂದು 600ಕ್ಕೂ ಜಾಸ್ತಿ ಇದ್ರು. ಪಕ್ಕದಲ್ಲಿ ಒಂದು ಶೋ ಮಾಡಿದ್ರು, ಒಂದು 200 ಜನ. ಆ್ಯಂಡ್ ಹೈದರಾಬಾದಲ್ಲಿ ಒಂದು ಶೋ ನಡೀತಾ ಇದೆ, ಈ ಕಡೆ ಮೈಸೂರಲ್ಲಿ ನಡೀತಾ ಇದೆ, ಎಲ್ಲ ಕಡೆ ಫುಲ್ ಆಗಿದೆ. ಆ್ಯಂಡ್ ಖುಷಿ ವಿಷಯ ಏನಂತಂದರೆ, ನನಗೆ ಇದ್ದಿದ್ದು ಈ ಸಿನಿಮಾನ ಕಂಪ್ಲೀಟ್ ಮಾಡಿ ತೊಗೊಂಬಂದು ಸ್ಕ್ರೀನ್ ಮೇಲೆ ನಿಲ್ಲಿಸ್ಬೇಕು, ಅಷ್ಟೇ ನನ್ನ ಜವಾಬ್ದಾರಿ ಇದ್ದಿದ್ದು. ಅದನ್ನು ಮಾಡಿದ್ದೀನಿ. ಇವತ್ತು ಏನು ಸೆಲೆಬ್ರಿಟಿಗಳು ಹೇಳ್ತಾ ಇದ್ದಾರೋ ಅವ್ರ ದೊಡ್ಡತನ ಅದು. ಅಂದರೆ ಸಿನಿಮಾ ಬಗ್ಗೆ ಮಾತಾಡ್ತಿರೋದು ಇಷ್ಟೊಂದು, ಆ್ಯಂಡ್ ಜನ ಅಷ್ಟೊಂದು ಇಷ್ಟಪಡ್ತಿದ್ದಾರೆ ಅಂತಂದರೆ ನಿಜವಾಗ್ಲೂ ನಮ್ಗೆ ಇದೇ ಸಕ್ಸಸ್ಸು. ಅಂದರೆ ಇಲ್ಲಿ ತೊಗೊಂಬಂದು ನಿಲ್ಲಿಸಿದ್ದೀವಿ ಸಿನಿಮಾ ಅನ್ನೋದೇ ನಮ್ಗೆ ಸಕ್ಸಸ್ಸು. ಆಂಧ್ರದಲ್ಲಿ ರಿಲೀಸ್ ಮಾಡ್ತಿದ್ದೀವಿ ಅನ್ನೋದೇ ನಮ್ಮ ಸಕ್ಸಸ್ಸು. ಇದ್ರ ಮೇಲ್ಗಡೆ ನೀವೆಲ್ಲರೂ ಥಿಯೇಟ್ರಿಗೆ ಬನ್ನಿ. ಮಾರ್ನಿಂಗ್ ನಾಳೆಯಿಂದ ನಿಮ್ಮ ಕೈಗೆ ಸಿನಿಮಾ ನಡೀತಾ ಇದ್ದೀವಿ. ನೀವು ಹೇಳಬೇಕು, ನಾವು ಹೇಳೋದಲ್ಲ. ಇವತ್ತು ನಮಗೊಂದು ಸಾರ್ಥಕ ಕ್ಷಣ. ತುಂಬ ಫೈಟ್ ಮಾಡಿ ಹೋರಾಟ ಮಾಡಿ ತೊಗೊಂಬಂದಿರೋಂಥ ಸಿನಿಮಾ ಇದು. ಆ ಹೋರಾಟ ಸಿನಿಮಾನೇ ನನ್ನ ಹೋರಾಟ ಕೂಡ. ಅಫ್ಕೋರ್ಸ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಪಕ್ಕಾ ಸೆನ್ಸಿಬಲ್ ಆಗಿರುವಂಥ ಒಂದು ಕಮರ್ಷಿಯಲ್ ಮೂವಿ ಇದು. ನೀವೆಲ್ಲರೂ ಬನ್ನಿ ಥಿಯೇಟ್ರಲ್ಲಿ, ಸಿನಿಮಾ ನೋಡಿ, ನಮ್ಮ ಜೊತೆ ನಿಂತ್ಕೊಳ್ಳಿ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಇದು ಟಿ.ಕೆ. ದಯಾನಂದ್ ಅವರ ಕತೆ. ಅವ್ರು ಫಸ್ಟು ಆ್ಯಕ್ಚುಲಿ ರಿಯಲ್ ಇನ್ಸಿಡೆಂಟು ನಂಜನಗೂಡಲ್ಲಿ ನಡೆದಿರೋ ಕತೆ ಇದು. ಅದನ್ನು ಇಟ್ಕೊಂಡು ಅವರು ಈ ಏನೋ ಓವರಾಲ್ ಕತೆನ ಹೆಣೆದಿದ್ದಾರೆ. ಅದಾದಮೇಲೆ ನಾವು ಮಾಡಿದ ಸ್ಕ್ರೀನ್ ಪ್ಲೇ ಆಗಲಿ ಮತ್ತೊಂದಾಗಲಿ ನಾವು ಸೇರಿಕೊಂಡ್ವಿ ಎಲ್ಲರ ಜೊತೆಯಾಗಿ ಸೇರಿ ಟೀಮ್ ವರ್ಕ್ ಥರ ಮಾಡಿದ್ದು. ಆ್ಯಂಡ್ ಆ ಕತೆ ಹೊಸದು ಅನ್ನಿಸ್ತು ನನಗೆ ಕೇಳಿದ ತಕ್ಷಣ. ಅಫ್ಕೋರ್ಸ್ ಇದೊಂದು ಕತೆ ಹೇಳ್ಬೋದಲ್ವಾ, ಯಾಕೆ ಹೇಳ್ಬಾರ್ದು? ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾಗಳು ಮಾಡ್ತಾನೆ ಇರ್ತೀವಿ, ಇದು ಕಮರ್ಷಿಯಲ್ ಸಿನಿಮಾನೇ. ಬಟ್ ಈ ಥರದೊಂದು ಸೆನ್ಸಿಬಲ್ ಆಗಿರೋ ಕತೆನ ಜನಕ್ಕೆ ತಲುಪಿಸ್ಬೇಕು, ಹೇಳಬೇಕು ಅಂತ ಹಠ ತೊಗೊಂಡು ನಿಂತ್ಕೊಂಡ್ವಿ. ಅದು ಇವತ್ತಾಗಿದೆ. ಎಲ್ರಿಗೂ ನಮಸ್ಕಾರ. ರೈಸ್ ಆಫ್ ಅಶೋಕ ಇಸ್ ಡೆಫಿನೆಟ್ಲಿ ಅ ರೈಸ್ ಆಫ್ ಸತೀಶ್ ಸರ್ ಅಂತಲೇ ಹೇಳ್ಬೋದು. ಇಷ್ಟು ಒಳ್ಳೆ ಕಂಟೆಂಟ್ ಅಂದರೆ ಈ ಒಂದು ವರ್ಷನ್ ಆಫ್ ಸತೀಶ್ ಸರ್ ನಾನು ಇವತ್ತವರೆಗೂ ನೋಡಿಲ್ಲ. ಟು ಬಿ ವೆರಿ ಆನೆಸ್ಟ್ಲಿ ನೋಡಿಲ್ಲ. ವೆರಿ ಆನೆಸ್ಟ್ಲಿ ನಾನು ಈ ವರ್ಷನ್ ಆಫ್ ಸತೀಶ್ ಸರ್ ನೋಡಿಲ್ಲ. ಕಂಟೆಂಟ್ ಆಗಲಿ ಇಲ್ಲ ಸ್ಟೋರಿ ರೈಟಿಂಗ್ ಆಗಲಿ ಇಲ್ಲ ಕಥೆ ಆಗಲಿ ಎಲ್ಲವೂ ಕೂಡಿದ್ರೆ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋದಕ್ಕೆ ಈ ಸಿನಿಮಾ ನನಗೆ ತುಂಬ 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 ಇಷ್ಟ ಆಯಿತು. ಆ್ಯಂಡ್ ಎಸ್ಪೆಷಲಿ ಐ ಹ್ಯಾವ್ ಟು ಕಂಗ್ರ್ಯಾಚುಲೇಟ್ ಸಪ್ತಮಿ ಅವರಿಗೆ. ಇಟ್ ಈಸ್ ನಾಟ್ ಈಸಿ ಫಾರ್ ಅ ವುಮೆನ್ ಟು ಪೋರ್ಟ್ರೇ ದ್ಯಾಟ್ ವೇ. ಏನೇ ರಿವೀಲ್ ಮಾಡಿದ್ರು ಇದು ರಿವೀಲಿಂಗ್ ಅಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ನಾನೇನು ಹೇಳ್ತಾ ಇಲ್ಲ. ಐ ಕಂಗ್ರ್ಯಾಚುಲೇಟ್ ಹರ್ ಆಲ್ಸೋ ಆ್ಯಂಡ್ ದಿ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ವಂಡರ್ಫುಲ್ ಫಿಲ್ಮ್ ಸರ್. ಆ್ಯಂಡ್ ಯು ರಿಯಲಿ ರೇಸ್ಡ್ ಅಗೇನ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ನಾಳೆ ಸಿನಿಮಾ ಥಿಯೇಟರಿಗೆ ಬಂದು ದ ರೈಸ್ ಆಫ್ ಅಶೋಕ ಸಿನಿಮಾನ ಖಂಡಿತವಾಗ್ಲೂ ನೋಡಿ ಅಂತ ಥಿಯೇಟರಿಗೆ ಬಂದು ದಯವಿಟ್ಟು ನೋಡಿ. ಇಂಥ ಒಳ್ಳೆ ಎಲ್ಲರಿಗೂ ಥ್ಯಾಂಕ್ ಯು. ಮೀಡಿಯಾದವ್ರಿಗೆ ಸ್ಪೆಷಲಿ ಅಲ್ಲ, ನಾನು ಹೇಳೋದೇನು ಗೊತ್ತಾ, ಒಂದು ಕಮ್ಯುನಿಟಿಗೆ ನಾವು ಅಥವಾ ಒಂದು ವರ್ಗಕ್ಕೆ ಅಂತ ಸಿನಿಮಾ ಮಾಡಿಲ್ಲ ಇದು. ಅಂದರೆ ಒಬ್ಬರು ನೋವನ್ನು ಹೇಳಿದ್ದೀವಿ ಅಷ್ಟೇ. ಅವರು ಬರಬೇಕು, ಎಲ್ಲ ಜನಾಂಗದವರು ಬರಬೇಕು, ಎಲ್ಲರೂ ಒಗ್ಗಟ್ಟಾಗಿ ಸಿನಿಮಾ ನೋಡ್ಬೇಕು. ಅಂದರೆ ಯಾಕೆ ಹಿಂಗಾಯಿತು 80ಸಲ್ಲಿ 70ಸಲ್ಲಿ, ಯಾವುದಕ್ಕೆ ಏನು ಕಾರಣ ಇದು? ಇವತ್ತು ನಡೀತಾ ಇದೆಯಾ? ಅದು ಏನಾದರೂ ನಡೀತಾ ಇದೆಯಾ ನಮ್ಮ ಮಧ್ಯೆ? ಆ ಥರದ್ದು ಇದೆಯಾ? ಆ್ಯಕ್ಚುಲಿ ಇದೆ. ನೀವು ಅಬ್ಸರ್ವ್ ಮಾಡಿದ್ರೆ ಇವತ್ತೆಲ್ಲ ನಾವು ಕೊಡೋ ಕೂತಿದ್ದ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡ್ತಾಯಿದ್ದಾರೆ. ಒಂದು ವಿಗ್ಗೆ ನಾನೇ ಸಿನಿಮಾಗೆ ಹಾಕ್ಬೇಕಾದ್ರೆ ಒಂದು ವಿಗ್ ತರಿಸ್ಕೊಂಡ್ರೆ 1.5 ಲಕ್ಷ 2 ಲಕ್ಷ ಕೊಡ್ತೀವಿ. ಇದು ದೊಡ್ಡ ಬಿಸ್ನೆಸ್, ಇದು ಸಿಕ್ಕಾಪಟ್ಟೆ ದೊಡ್ಡ ಬಿಸ್ನೆಸ್ ಇದು. ಈ ಥರದ ಮಾಫಿಯಾ ಬೇರೆ ಬೇರೆ ಬಿಸ್ನೆಸ್ಗಳಲ್ಲೂ ಇದೆ. ಅದ್ರ ವಿರುದ್ಧ ಹೋರಾಡ್ತಾ ಇರೋದು. ಅಂದರೆ ನಮ್ಮ ಸಮಾಜ ಯಾಕೆ ಸ್ವಾಸ್ಥ್ಯ ಹೇಗೆ ಕಾಪಾಡ್ಕೋಬೇಕು, ನಾವು ಹೇಗೆ ಚೆನ್ನಾಗಿರಬೇಕು, ನಮ್ಮ ಕುಟುಂಬ ಹೇಗಿರಬೇಕು, ನಮ್ಮ ಊರು ಹೇಗಿರಬೇಕು, ನಮ್ಮ ಮನೆಯವರು ಹೇಗಿರಬೇಕು, ಅದಕ್ಕೋಸ್ಕರ ಅಶೋಕ ಫೈಟ್ ಮಾಡ್ತಿದ್ದಾರೆ. ಎಲ್ಲ ವರ್ಗದವರು ಬಂದು ನೋಡ್ಬೇಕು ಸಿನಿಮಾ, ಅದು ನನ್ನ ಆಸೆ. ಆ್ಯಂಡ್ ಇವತ್ತು ಸಿಕ್ಕಿರೋ ಒಂದು ಪ್ರತಿಕ್ರಿಯೆ ಏನಿವತ್ತು ಅದೇ ನಾನು ಹೇಳಿದ್ನಲ್ಲ, 580 ಸೀಟ್ ಇತ್ತು, ಜಾಗ ಇಲ್ದೇ ಕೂತ್ಕೊಂಡು ಜನ ನಿಂತ್ಕೊಂಡು ನೋಡಿದ್ರು. ಅವ್ರು ಥ್ಯಾಂಕ್ಸ್ ಹೇಳ್ಬೇಕು ನಾನು ಪರ್ಸ್ನಲಿ. ಸಾರಿ, ಅಂದರೆ ಏನಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಜನ ಬರ್ತಾರೆ ಅಂತ. ನಿಮ್ಮೆಲ್ಲರಿಗೂ ಇನ್ಕನ್ವೀನ್ಸ್ ಆಗಿದೆ, ಸಾರಿ. ಬಿಕಾಸ್ ನಾವು ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ನಾವು ಎಕ್ಸ್ಪೆಕ್ಟೇಷನ್ ಮೀರಿ ಜನ ಬಂದುಬಿಟ್ರು, ಹಾಗಾಗಿ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ. ರಿಯಲಿ ಸಾರಿ. ಆ್ಯಂಡ್ ಎಲ್ಲ ಗೆಳೆಯರಿಗೆ, ನನ್ನ ಮೀಡಿಯಾದ ಎಲ್ಲ ರಿಪೋರ್ಟರ್ಗಳಿಗೆ ಭಾಳ ಪೇಷನ್ಸಿಂದ ಎಲ್ಲವನ್ನು ಹ್ಯಾಂಡಲ್ ಮಾಡಿಕೊಂಡು ಇಲ್ಲಿವರೆಗೂ ತೊಗೊಂಬಂದಿದ್ದೀರಾ. ಆ್ಯಂಡ್ ಸಿನಿಮಾದ ಪ್ರತಿಯೊಂದು ಹಂತದಲ್ಲೂ ನೀವಿದ್ದೀರಾ. ಬರೀ ಸಿನಿಮಾ ರಿಲೀಸ್ ಅಲ್ಲಲ್ಲ ಅಥವಾ ಇವತ್ತಲ್ಲ, ಎಲ್ಲ ಹಂತದಲ್ಲೂ ನೀವಿದ್ದೀರಾ. ಅದು ಭಾಳ ಮುಖ್ಯ ಆಗುತ್ತೆ. ಹೌದೌದೌದು. ನಾಳೆ ಆಂಧ್ರದಲ್ಲಿ ಸುಮಾರು 150ಕ್ಕಿಂತ 200ಕ್ಕೂ ಥಿಯೇಟ್ರಲ್ಲಿ ನಾಳೆ ಬಿಡುಗಡೆ ಆಗ್ತಾಯಿದೆ. ಅದಾದಮೇಲೆ ಸೆಕೆಂಡ್ ವೀಕಲ್ಲಿ ತಮಿಳ್ನಾಡು ಬಿಡುಗಡೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಒಂದೇ ಸಲ ಪ್ರಮೋಷನ್ ಮಾಡೋಕ್ಕಾಗಲಿಲ್ಲ. ನನಗೂ ಹುಷಾರಿಲ್ಲ, ಜ್ವರ ಇತ್ತು. ನಾನೇ ಅವ್ರಿಗೆ ಪೋಸ್ಟ್ಪೋನ್ ಮಾಡೋಕ್ಕೆ ಹೇಳಿದೆ. ಯಾಕೆಂದರೆ ಹೈದ್ರಾಬಾದ್ ಓಡಾಡಬೇಕು, ಇಲ್ಲಿ ಓಡಾಡಬೇಕು. ನಾಳೆ ಪುನಃ ನಾನು ಇಲ್ಲಿ ಪ್ರಮೋಷನ್ ಮಾಡ್ತೀನಿ. ನಾಳೆ ಹೈದ್ರಾಬಾದ್ಗೆ ಹೋಗ್ತಾಯಿದ್ದೀನಿ, ಮತ್ತೆ ಬರ್ತೀನಿ ಇಲ್ಲಿಗೆ. 2ನೇ ತಾರೀಕು 3ನೇ ತಾರೀಕು ತಮಿಳ್ನಾಡಲ್ಲಿ ಇರ್ತೀವಿ, ಅಲ್ಲಿ ಪ್ರಮೋಷನ್ ಸ್ಟಾರ್ಟ್ ಮಾಡ್ತೀವಿ.
ಅದಾದಮೇಲೆ 5ನೇ ತಾರೀಕಿಂದ ದುಬೈ ಅರಬ್ ಕಂಟ್ರಿ 4 ಕಂಟ್ರಿಗಳಲ್ಲಿ ರಿಲೀಸ್ ಆಗ್ತಾಯಿದೆ. ಸುಮಾರು 70-80 ಶೋ ಆಗ್ತಾಯಿದೆ. ಅಲ್ಲಿ 2 ಭಾಷೆನಲ್ಲಿ ಆಗ್ತಾಯಿದೆ, ಕನ್ನಡ ತಮಿಳು 2 ಲ್ಯಾಂಗ್ವೇಜಲ್ಲಿ ಅಲ್ಲಿ ರಿಲೀಸ್ ಆಗ್ತಿದೆ. ಇದಿಷ್ಟು ಒಟ್ಟಾರೆ ಡೀಟೇಲ್ಸು. ಅಲ್ಲ, ಆವತ್ತಿನ ಸಮಸ್ಯೆ ಹಂಗಿತ್ತು, ಅವತ್ತಿನ ಕಾಲಘಟ್ಟ ಹಂಗಿತ್ತು, ಅವತ್ತಿನ ಸಿಚುವೇಶನ್ ಹಂಗಿತ್ತು. ಅವತ್ತು ಎಲ್ಲರ ಜೀವಗಳಿಗೂ ಸಮಸ್ಯೆ ಇದ್ದಾಗ ಅಶೋಕ ಎಂಟ್ರಿ ಕೊಡಲೇಬೇಕಾಗುತ್ತೆ. ಹಾಗಾಗಿ ಅವ್ನು ಎಂಟ್ರಿ ಕೊಟ್ಟಿದ್ದಾನೆ ಅಷ್ಟೇ. ಅದು ಸರಿ ಅಂತ ಅವ್ನು ಹೇಳಲ್ಲ. ಕಡೆ ಕ್ಲೈಮ್ಯಾಕ್ಸ್ ನೋಡಿ ನೀವು, ಸಾಂಗಲ್ಲಿ ತೋರಿಸ್ತೀವಿ, ಮಕ್ಕಳು ಪಾಠ ಹೇಳ್ಕೊಡ್ತಾ ಇರ್ತಾನೆ. ಅಂದರೆ ಮಕ್ಕಳು ಪಾಠ ಹೇಳ್ಕೊಡ್ತಿರ್ತಾನೆ, ಅವ್ನ ಜೀವನನೇ ಬದಲಾಯಿಸ್ಕೊಂಡಿರ್ತಾನೆ. ಆ್ಯಕ್ಚುಲಿ ನಾವು ಹೇಳ್ಬಾರ್ದೆಲ್ಲ ಹೇಳ್ಬಿಡ್ತೀನಿ. ಬಟ್ ಅದೇ ರೆವಲ್ಯೂಷನ್. ಅಂದರೆ ಎಷ್ಟೋ ಜನ ರಕ್ತ ಕೊಟ್ಟಿದ್ದಾರೆ, ಎಷ್ಟೋ ಜನ ಜೀವನ ಕೊಟ್ಟಿದ್ದಾರೆ ಸ್ವಾತಂತ್ರ್ಯಕ್ಕೋಸ್ಕರ, ಮನೆಗಳಿಗೋಸ್ಕರ, ಸಮುದಾಯಗಳಿಗೋಸ್ಕರ. ಅವರೆಲ್ಲರ ಪ್ರತೀಕ ಅಶೋಕ ಅಂತ ಹೇಳ್ಬೋದು. 100% ಇರುತ್ತೆ. ಇವತ್ತು ಇದೆ, ಯಾಕಿಲ್ಲ? ಇವತ್ತು ಎಷ್ಟೋ ಜನ ಅಧಿಕಾರಿಗಳು ಸುಸೈಡ್ ಮಾಡ್ಕೊಂಡಿದ್ದಾರೆ. ತುಂಬ ಲಾಕ್ ಮಾಡ್ತಾರೆ, ಸಿಕ್ಕಾಬಿಟ್ಟೆ. ನಿಮಗೆ ಎಷ್ಟು ನಿಮ್ಗೆ ಗೊತ್ತಲ್ವ ಸತ್ಯ ಏನಂತ? ಅದೇ ಥರ ಸತ್ಯನೇ ಹೇಳಿದ್ದೀವಿ ಅಷ್ಟೇ.